ನಮ್ಮ ರತ್ನ ನೋಡ್ರಿ ಈ ಸದ್ಯಕ್ಕೆ ಪಪ್ಪನ ಅಪ್ಪಂತಲ್ಲಿ ಕುಂದರೋಗ್ ಬಾ ಕಾಳಜಿ ಮಗಳು ನೀನೇ ಅಪ್ಪಗ ಈಗ ಕರ್ಕೊಂಡು ಹೋಗ್ಬಿಡು ಅಯ್ಯಯ್ಯೋ ಅವನಿಗೆ ಗೊತ್ತಿತ್ತು ನೀನು ಹಾಲು ತೊಡ್ದಾನವ ಅಂತೇಳಿ ಅದಕ್ಕಂತೇಳಿ ಇರಪ್ಪ ಇಲ್ಲೇ ಚಂದಾಗ ಉಂಡು ತಿಂದು ವಯಸ್ಸಾಗೈತಿ ಮುಗ್ಲಾಬೇಡ ಎಲ್ಲರ ಕೆಲ್ಸಕ್ಕೆ ಹೋಗ್ಬೇಡ ಅಂತ ಬೈಯಾಕತ್ತೀವ್ರಿ ಇವ್ರು ಬೈತಾರ ಅದ್ರಾಗ ಅಪ್ಪಗೊಂದು ಸ್ವಲ್ಪ ಡ್ರಿಂಕ್ ಚಟ ಐತಿ ನೋಡ್ರಿ ನಾವು ಮಾಡಿಕೊಡಲ್ಲ ಅದಕ್ಕಂತೇಳಿ ನನ್ನ ಬಾಯಿ ಗಡ್ಡಿ ಕಟ್ರಿ ಅಂತೇಳಿ ಒಂದು 8-10 ದಿನ ಎಲ್ಲೇ ಕೆಲ್ಸಕ್ಕೆ ಹೋಗಿದ್ದೀನಿ ರೀ ಅಪ್ಪ ಮತ್ತು ನಾವೆಲ್ಲರೂ ಭಯನ ಮಾಡೋಣ ಮತ್ತೆ ಬಂದನ್ರಿ ಬಾ 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 ಗಳ 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 ಯಪ್ಪ ಗೊಮಟೇಶ್ವರ ಅಲ್ಲೋಗ ಅಲ್ಲಿ ಮಮ್ಮಿ ಕಿದಾರೆ ಒಮ್ಮಿ ಜಗಳಗಾಣ ಜಾಲಿಕೆ ಅಲ್ಲೇ ಹೋಗ್ಬೇಕು ಮತ್ತೆ ಹೊರಗೆ ಹೋಗ್ಬೇಕು ಅಲ್ಲ ಇನ್ನ ಇಷ್ಟು ವಯಸ್ಸಾದ್ರೆ ಇನ್ನ ದುಡಿತಿ ಆಯಪ್ಪ ಒಳ್ಳೆ ಮನುಷ್ಯ ಹಂಗೆ ಬಾಬಾ ಯಾಕರಿ ಅಂತ ಕೇಳ ಹಂಗ ನೋಡಿ ಬಾಬಾ ಅಳಿಯನು ಮಾವನು ಇಲ್ಲಿ ಬಂದಾಗ ನಾನೇ ಅವಾಗ ಏನು ಕೊಟ್ಟಿಲ್ಲ ಒಳ್ಳೆ ಮನುಷ್ಯ ಅಲ್ಲ ಅಲ್ಲ ಹಳೆದರ ಕಡೆಯಿಂದ ರೊಕ್ಕ ಸೋತಾರ ಅಪ್ಪ ಅವನೇ ಆಗಿ ಪಕ್ಕನಾಗ ಇಟ್ಟ ನಾ ಕೇಳಿಲ್ಲ ಎಟ್ಟಪ್ಪ ನಿಂದು ಎಟ್ರ ನಶಿ ಬೇಡ ಬಂದಿಯಪ್ಪ ಅಂತೀನಿ ಅಯ್ಯೋ ಯಪ್ಪೋ ಅಲ್ಲೇವಾ ತೋರಿಸ್ತೀನಿ ಅಂದ್ರೆ ನೀನು ನಾಳೆಯಾಗ ಹೋಗಿ ನಮ್ಮ ಅಪ್ಪ ನಿನಗೆ ಹಿಂಗೆ ಅಂದ ನೋಡಂತೇಳಿ ಕೊಟ್ಟನ ನಮ್ಮ ಮಾಸ್ಟರ್ ಗಂಗೂರ್ ಗಂಡು ಕೊಟ್ಟನ ಮತ್ತೆ ಯಾರು ಕೊಟ್ಟಿಲ್ಲ ಗಂಗೂರ್ ಗಂಡ ಬಸವಣ್ಣರ ಆಮೇಲೆ 5 ರೂಪಾಯಿ ಇಸ್ಕೊಂಡಿಲ್ಲ ಏ ಅಪ್ಪೋ ಎಂತ ಅಪ್ರದಿಷ್ಟಪ್ಪ ಇದು ಈಗ ಫೋನ್ ಹಚ್ಚಿ ಕೇಳು 1 ರೂಪಾಯಿ ಕೊಟ್ಟನ ಕೇಳೋಣ ದಾರು ತಂದು ಕೊಟ್ಟನದ ಅವರೇ ಕುಂಬಳಕಾಯಿ ಮಾರಿ ಈಗ ಆಲಿಮೆಟ್ಗೆ ಹೋಗಿದ್ದಲ್ಲ ಅಲ್ಲಿ ಏನೇನಾಯ್ತು ಹೆಂಗ್ ಹೋದಪ್ಪ ಹೋಗಾಗ ರೊಕ್ಕನೇ ಇಟ್ಟಿಲ್ಲ ಅಂಬ್ರೆ ಗುಡಿಕ ನಡ್ಕೊಂತ ಹಾರ್ಯ ಇಲ್ಲಿಂದ ಏನು ಬನಿನೂ ಒಂದು ಚಡ್ಡಿ ಇಟ್ಟೆ ದೊಡ್ಡಂಗಿಲ್ಲ ಇದು ಹಂಗೆ ಇದ್ದಿಲ್ಲ ಇದೇ ಬಿಟ್ಟು ಹೋಗಿದ್ವಿ ಅದೇ ಹೋಗಿ ಮುಕ್ಕೊಂಡೆ ಅಲ್ಲಿ ನೀರನ್ನೂ ಇಲ್ಲ ನಳ ಬಂದ್ ಆಗ್ಬಿಟ್ಟು ಅಂಬ್ರೆ ಗುಡಿಕಲ್ಲಿ ಮಕ್ಕೊಂಡೆ ಹೋಗಿ ಮುಂದೆ ಕಟ್ಟಿಗೆ ನೀರು ಇರ್ತಿಲ್ಲ ನೀರಿಗೆ ಆಗಿತ್ತು ನಡೆ ಬರ್ದಂತೆ ಆ ದೊಡ್ಡಮ್ಮನ ತೋಟದಾಗ ಹೋದೆ ಅದು ಮತ್ತೆ ಹೊಸಬ್ ಬಂದನೊಬ್ಬ ದಗದಕ್ಕೆ ಅವ ಮೊದಲ ಹೋಗ್ಯಾನ ನೀರಡಿಕೆಯಲ್ಲೇ ಒಂದು ನೀರು ಕೊಡಂಗೆ ಕೊಟ್ಟವ ಮತ್ತೆ ಚಾ ಮಾಡಿದ ಚಾ ಕುಡಿದ್ವಿ ಆತಪ್ಪ ನಾವು ಅವ್ಯಾಗ ಇತಿಹಾಸ ಹುಟ್ಟಿ ಯಾಕೆ ಹೇಳ್ಬೇಕು ಕಾಲಕ್ಕೆ ನಟ್ಟು ಬಿಟ್ಟೆ ಯಾರು ಬಿಟ್ಟು ಕಾರ್ಯ ಅಲ್ಲಿ ಆ ರಂಟಿಗೆ ಇಟ್ಟರಲ್ಲ ಅಲ್ಲಿ ಹೋಗಿ ಕುಂತೆ ಅಲ್ಲಿ ಸದಾಕಾಲ ಆ ರಂಟಿಗೆ ಐತೆ ಇಟ್ಬಿಡೋದು ಸರ್ ಮುಕ್ತರು ಮಾಡಿದ್ದ ಅಲ್ಲೊಂದು ಮಗಿ ನೀರು ಕುಡಿದೆ ನಟ್ಟು ಬಿಟ್ಬೇಕು ಒಂದು ಮಗಿ ನೀರು ಅಲ್ಲಿ ಕುಡಿದೆ ಅಲ್ಲಿ ಒಂದು ಮಗಿ ಕುಡಿದೆ ಮಣ್ಣು ಇನ್ನೂ ಮಗಿ ಐತಲ್ಲಿ ನಟ್ಟು ಬಿಟ್ಟೆ ಇಲ್ಲೇ ಮುದ್ದೆ ಬಳ ರಾಡಿ ಗೆದ್ದು ಮರಿ ಹೊರೆ ನಡ್ಕೊಂತಾನ ಅಲ್ಲೋ ನಮ್ಮ ಬೆಂಗಳೂರಿಂದ ಒಬ್ಬ ದೋಸ್ತ ಅಲ್ಲಿ ಭೇಟಿ ಆಗಿಬಿಟ್ಟ ಎಲ್ಲಿ ಹೋಗಿ ಗೌಡ ಅನ್ನ ಹಿಂಗೆ ಹಿಡ್ಕೊಂಡು ಬರ್ತೀನಿ ರೊಕ್ಕಿಲ್ಲ ಬಾ ನಾನು ಅಲ್ಲಿಗೆ ಓದ್ತೀನಿ ಅಂತ ಬಸ್ಸೆಲ್ಲ ಹೊತ್ತಾಗಿತ್ತು ಇಬ್ಬರು ಕೂಡ ಹಾದಿವಿ ಹೋಗಿದ್ದು ಕೂಳ ಸಂಘ ಮಾಡ್ತೀನಿ ಏನಾಯ್ತು ಕೂಡಲ್ಲ ಸಂಗಮ್ಮ ನಾನು ಬಲ್ಲಿ ಬಾ ನೀನು ಬಲ್ಲಿ ಬಾ ಮತ್ತು ಸಾಬಣ್ಣ ಹೆಂಗೆ ಸಿಕ್ಕ ಅವ್ನ ಮನೆ ನೋಡಿಲ್ಲ ನಾನು ಮನೆ ನೋಡಿದ್ದಿ ನಾನು ನೋಡೀನಿ ಅಲ್ಲಿ ಹೆಂಗೋ ಅದಿ ಏನಂದೆ ಅವ್ರಿಗೆ ಅವ್ರು ಏನಂದ ಆಗ ಸುಮ್ಮ ಸಡ್ಕೊಂಡ್ಬಂದಪ್ಪ ಅಂತ ಹೇಳ್ಬಿಟ್ಟೆ ಇತಿಹಾಸ ಒಟ್ಟು ಯಾಕೆ ಹೇಳ್ಬೇಕು ಹೌದು ಮಹಾಭಾರತ ಸಿಂಪಲ್ ಆಗಿ ಹೇಳ್ಬಿಟ್ಟೆ ಸಿಂಪಲ್ ಆಗತ್ತನ ಊಟ ಕೊಟ್ಟು 500 ರೂಪಾಯಿ ಕೊಟ್ಟರೆ ನಾಳೆಗೆ ಕೆಲಸಕ್ಕೆ ಹಚ್ಬಿಡ ಅಂತ ಹೋಗ್ಬಿಟ್ಟು ಕೆಲಸ ಏನು ಒಳ್ಳೆ ಮಾಲ್ ಕಲ್ಸಿ ಕಾಲು ಕೂತು ಬಿಟ್ಟು ಶನಿ ಮುಂದೆ ಒಂದು 100 ರೂಪಾಯಿ ಕುಡಿಯೋಕೆ 400 ರೂಪಾಯಿ ಸಿರುಪು
ಹಿಂಗೆ ಮಾಡ್ಕೊಂಡ ಅದು ರೊಕ್ಕ ಇಟ್ಕೊಂಬಂದು ಕೊಡ್ತೀನಿ. ಅಬ್ಬಾ ಅರಿವಿ ಇದ್ದಿಲ್ಲ ಮತ್ತೆ ಅರಿವಿ ತೊಗೊಂಡೆ ಇಲ್ಲಿ ಮನೆ ಕಡೆ ಅರಿವಿ ಮಕ್ಕೊಂಡೋದು ಎಲ್ಲಿ ಅಲ್ಲೇ ಸೈಡಿ ಅಲ್ಲಿ ಎಲ್ಲಿ ಮಾಡಿ ಅದೇ ಮಕ್ಕಳು ಆದಿ ಉಪಾಧಿ ಎಲ್ಲ ಇತ್ತು ಮಕ್ಕಳು. ಅದೇನು ಮನಿದಾಗದ ಏನು? ಏಯ್ ಅವ ಮೇಸ್ತ್ರಿ ಕೆಲಸ ಮಾಡವ ಸಾಬಣ್ಣನ ಕಾಕನ ಮಗವ ಚಂದ್ರು ಅಂತೇಳಿ. ಅವ್ರೇನ ಗೌಡ ಎಷ್ಟು ದಿನಕ್ಕೆ ಬಂದು ಬಾ ಅಂದ್ರನ ಅವರು ಬಂಗಾರ ನೋಡ್ರಿ ನಮ್ಮ ಅಪ್ಪನ ಸ್ಟೋರಿ ಸಣ್ಣದಲ್ರಿ ಕತಿ. ನೋಡೋರಿಗೆ ಏನು ಅನ್ಸುತ್ತ ಗೊತ್ತಿಲ್ಲ, ಆದ್ರ ನಮ್ಮ ಅಪ್ಪಗ ಅಲ್ಲಿಂದ ಇಲ್ತನ ಜವಾಬ್ದಾರಿನ ಬರ್ಲಿಲ್ರಿ. ಹಿಂಗ ನೋಡ್ರಿ ಊರಾಗಿದ್ರ ಕುಡಿದ್ರ ಮಾಡಿದ್ರ ನಾವು ಕೇಳ್ತೀವಿ ಮಾಡ್ತೀವಿ ಅಂತೇಳಿ ಬರೀ ಊರು ಬಿಡ್ತಿದ್ದ. ಈ ಭಾಳ ವರ್ಷ ಆಯ್ತು ನೆರ್ಬೆಂಚಿಗೆ ಇರ್ತಿದ್ದೀನಿ ರೀ. ಮೊನ್ನೆ ಯಾವುದೋ ಒಂದು ಕಾರ್ಯಕ್ರಮಕ್ಕಂತ ಇಲ್ಲೇ ಬಂದ, ಒಳ್ಳೆ ನೆರ್ಬೆಂಚಿಗೆ ಹೋಗಿಲ್ಲ. ಈಗ ಅಲ್ಲಿದ್ರ ಕಂಟ್ರೋಲ್ದಾಗ ಇರ್ತಿದ್ದೀನಿ ರೀ. ಈಗ ನೋಡ್ರಿ ವಯಸ್ಸು ಆಗಾಗತ್ತಪ್ಪ, ಹೋಗ್ಬೇಡ ಆ ಕಡೆ ಕೆಲ್ಸಕ್ಕೆ, ಸುಮ್ ಗಪ್ಪರು ಅಲ್ಲಿಂದ ಇಲ್ತಾನೆ ಹೆಂಗನು ಮಮ್ಮಿ ಊಟ ಮಾಡಿ ಹಾಕ್ತಾಳ, ಉಂಡಿರಪ್ಪ ಸುಮ್ಮ ಗಪ್ಪನ ಕುಂದರ ಅಂದ್ರೆ ಇಷ್ಟೆಲ್ಲ ರಾಮಾಯಣ ಮಹಾಭಾರತ ಮಾಡೋದು. ಓ ಯವ್ವ ನಾ ಏನು ಮಾಡಿ ಬಿಡು. ಅಲ್ಲ ಹೌದಲ್ಲ, ಮತ್ತೆ ಈಗ ಇವ್ರು ಇಷ್ಟು ದಿನ ಇದ್ರು ಈಗ ಹೊಂಟ್ರು ಊರಿಗೆ. ನನ್ನ ಮುಂದೆ ಹೆಂಗಪ್ಪ ನಂದು ನಿಂದು ಗತಿ? ಈಗ ನಾನು ಅದನ್ನ ವಿಚಾರ ಮಾಡಿಲ್ಲ. ಅವ್ರವ್ರ ಗಂಡು ಮನೆಗೆ ಅವ್ರು ಹೋಗಾರ ಅವರು. ಮತ್ತೆ ಅಲ್ಲಿ ನಮ್ಮ ಗತಿ ಮಾಡಾರ ಯಾರು, ದುಡಿಯೋರು ಯಾರು, ರೊಕ್ಕ ಬೇಕು, ಈಗ ನನಗೆ ಇದು ಆದಂಗೆ ಏನು 1 ರೂಪಾಯಿ ಕೊಡೋದು. ನಾನು ಇದ್ರಾಗ್ಲಿಕ್ಕ ಯಾರು ದುಡಿದು ಒಂದು 100 ರೂಪಾಯಿ ತೊಗೊಂಡ್ತೀನಿ, ಕೈ ಕೊಡ್ತೀನಿ. ಜೀವ ತಿಂದೆ ಅಂದ್ರ ನಾ ಜೀವತ್ತಿನ ಮನೆ ಈಗ 6 ವರ್ಷ ಆಯ್ತು ಮದುವೆ ಮಾಡ್ಕೊಂಡು. ಮದುವೆಗೆ 60 ವರ್ಷ ಆತು. ನನ್ನ ವಯಸ್ಸು 66ನೇ ವರ್ಷ. 66 ವರ್ಷ ಜೀವನ ತಿಂದಿಲ್ಲ ಅಂತ. 66 ವರ್ಷ ನನ್ನ ವಯಸ್ಸು. ಬಡಗೇರಿ ಬಸವಣ್ಣ ನನಗಿನ 1 ವರ್ಷ ಇದೆ. ಅವ ಹೆಂಗಲ್ಲ ನಾ ಹೆಂಗಲ್ಲ. ನಾನು ದೂರ ಗುಂಪಾಗಿ ನಾನು ಉಪವಾಸ ಬಿಟ್ಟು ವನವಾಸ ಬಿಟ್ಟು ಅವಾಗೆಲ್ಲ ನನ್ನ ತಕ್ಕಡಿಗೆ ಯಾರು ತಡೆದ್ರು. ಈಗ ನನ್ನ ನಡೆಬಾರ ಹಿಂಗೆ ಇಟ್ಲ ಗುಟ್ಟ ಯಾಕೆ ಮುದುಕದಪ್ಪ. ಮತ್ತೆ ನಿನ್ನ ವಾರ್ಗಾರಿನ ಬೇಸದರ ಏನಾರ ಅಲ್ಲಿ ಮುದುಕಾಲಿ ಬೆಂಗಳೂರಾಗ ಒಂದು ಹುಡುಗ ಐತಿ, ಮಗ ಕರ್ಕೊಂಡ್ಬರ್ಬೇಕಿಲ್ಲ. ಅವ ಎಲ್ಲೋ ಎಲ್ಲಿಲ್ಲ ಆ ಸೌಂಡ್ ಅದಾನ ಏನಿಲ್ಲ. ರತ್ನವ ನಿನ್ಗೊಬ್ಬ ತಮ್ಮ ಅದಾನ, ಚಿಂತೆ ಮಾಡಬೇಡ. ಬೊಬ್ಬರು ಹೆಂಗ ಅರ್ಜುನ ಭೇಟಿ ಮಮ್ಮಿ ಮಾಮದ ಎಂಟ್ರು ಇದ್ರಂದ್ರೆ ಬಂದು ಆರಾಮ್ ಕುಂಡಿರ್ತಿದ್ವಿ ಅಂತೇಳಿ ಕರ್ಕೊಂಡ್ಬರ. ಏನ್ ಚಿಂತೆ ಮಾಡ್ಬೇಡ ರತ್ನ, ತಮ್ಮ ಅದಾನ, ಎಲ್ಲರ ಅದಾನ ಒಟ್ಟ. ನೀರಾವರಿ ಹ್ಞೂ ಬೆಂಗಳೂರಾಗ ಯಾರು ನಿನ್ನ ಮಗ? ನಿನ್ನ ಹೋತಾನ? ಬಾಪ್ರೆ ಬಬ್ರು ವಾಹನ ಅದಾನ ನಂದ್ರ. ನನಗೆ ಅಲ್ಲಿ ಹೋಗಿ ಬಸ್ ಬೇಕು. ಏ ಮರಯ್ಯ ಏಟೈತೆ ಅಟ್ ಕೊಡ್ತೀನಿ. ಇವ್ರಿಗೆ ತಮ್ಮ ಅಣ್ಣ ಬೇಕಂತಾವ, ಇವ್ರಿಗೆ ಅಣ್ಣ ಕನ ತಮ್ಮ ಕನ ತಮ್ಮ ಎಲ್ಲರಿಗಿಂತ ಸಣ್ಣ. ಇವರೆಲ್ಲ ಹುಟ್ಟಿದ್ರು ಆವಾಗ ಹೋಗಿ ನಾನು ಹೋಗಿ ಆಡ್ದಿ. ಮತ್ತೆ ಅಕ್ಕಿನಾರ ಕರ್ಕೊಂಡು ಅಕ್ಕಿ ಹೆಸರೇನು? ಸರ್ಕಾರ ಕರ್ಕೊಂಡು ಹೋಗಿದ್ದೆ. ಅಕ್ಕಿ ಹೆಸರೇನು? ಯಾರು? ನಿನ್ನ ಹೆಂಡತಿ ಹೆಸರು? ವಿಡಿಯೋ ನೋಡ್ತಾರೆ ಜಗ್ಗಿನ ಆಗ್ತಾನ. ನಿನ್ ತಮ್ಮ ಅದಾನಲ್ಲಿ ಊರಾಗ ಬೆಂಗಳೂರಾಗ ಇಲ್ಲಿ ನೋಡ್ರಿ ಕಟ್ಟಿ ಕಂಪ್ನಿ ನಡೆದದ. ನಾ ಕಟ್ಟಿ ಕಂಪ್ನಿ ಒಳಗ ನಮ್ಮ ಅಪ್ಪನೇ ಮೇನ್ ಇದು ಪಾರ್ಟ್. ನಮ್ಮ ತಮ್ಮ ಅದಾನಂತ್ರಿ ಇಲ್ಲಿ. ನಿಮ್ಮ ಆಂಟಿ ಅದಾಳಂತ, ಆಕಿ ಹೆಸರೇನು? ಸುಮಿತ್ರ. ಬೆಂಗಳೂರು ಅವ್ರ ಮನಿ ಅದೇ ಊರ. ಬೆಂಗಳೂರ ಗಂಡನ ಮನಿ ಎಲ್ಲ ಅದೇ ಊರ. ಹೊಸು ನಗ್ನಕಿನ ಮಾಡ್ಕೊಂಡು ಏನು ಮಾಡಿ ಆಕಿ ಮೊದಲು ಮಕ್ಕಳು ಗಂಡ ಅವ ಸತ್ವಾರ ಸಣ್ಣ ವಯಸ್ಸಿನಾಗ. ಅಯ್ಯಯ್ಯೋ ಮೊದಲ ನಾ ಹೋಗಿ ಮೊದಲು ಭಾರಿ ಪರಾಕ್ರಮ ಐತಪ್ಪ ನಿಮ್ಗೆ. 2 ಎಕರೆ ಹೊಲ ಮನಗಂಡ ಐತಿ, ತೆಂಗಿನ ಮರ ಮನಗಂಡ. ಹೊಲ ಹಚ್ಚಿ ಬಂದೆ ನೆಕಿಗೆ ಚಿಗಾವಾಗ. ಅವ್ರ ಮನೆದು ಎಂತ ಲುಕ್ಷಾನೆ ಅಂತ. ಮನೆ ಹಾಕಿ 4 ತೊಡ ಆಗುತ್ತಾ? ಬೆಂಗಳೂರು ಹೆಂಗಾಗುತ್ತೆ? ನೀನ್ ಮಾಡ್ಕೊಂಡ ಗಂಡು
ಅವನ ಹೆಸರು ಏನು? ಸೋಮಶೇಖರ. ನಾನೇ ಹೆಸರು ಇಟ್ಟು ನಾ ಸವಾಲ್ ಮೆಚ್ಚಿಗೆ ಒಂದು ಕೂಡ ಹೆಸರು ಒಂದು 5,000 ರೂಪಾಯಿ ಖರ್ಚದು. ಹೆಸರು ಇಡಕ್ಕ ಹೋಗಿ ಲಗ್ನ ಮಾಡ್ಕೊಳಕ್ ಎಷ್ಟು ಖರ್ಚ? ಲಗ್ನ ಮಾಡ್ಕೊಂಡು ಮತ್ತೆ ಹೆಂಗ? ಹಂಗ ಹೆಸರಿಟ್ಬಿಟ್ಟೇನ? ಸಾವಿತ್ರಿ ಅಂತ ಸೋಮಚಕ್ರ ಅಂತ ಸುಮಿತ್ರ ಸೋಮಚಕ್ರ ಅಂತ ಹೊಸ ಹೆಸರು ಅದೆಲ್ಲ ಹೇಳ್ಬೇಕು. ಯಾಕ ಕಮ್ಮಿ ಆಗುತ್ತೆ ಏನ? ಒಮ್ಮೆ 3 ಹೋಗ್ತದೆ. ಮತ್ತು ಫೋನಾಗ ಇನ್ನಾಗ ಏನೋ ಮಾತಾಡಲ್ಲ ನಮ್ಮ ಫೋನ ಇಲ್ಲ ನಿಮ್ಮ ಕಡೆ. ನನ್ನ ಮೇಲೆ ಫೋನ್ ಎಲ್ಲ ಹೇಳಿ ಮಾತಾಡಿ. ಯಪ್ಪ ಬಂದ್ಬಿಟ್ಟೇನು? ಮತ್ತೆ ಈ ಬಿಟ್ಟು ಬಂದಿಂದ ಆಕಿ ಪರಿಸ್ಥಿತಿ ಏನಾಗಬೇಕು? ಅಲ್ಲಿ ಫೋನ್ ಮಾಡಿದ್ವಿ. ಎಲ್ಲಿ ಫೋನ ಮೊದಲು ಏನು ಸುಮಿತ್ರ ಅಲ್ಲಿ ಚಿಕ್ಕಮ್ಮ ಐದು ಚಿಕ್ಕಮ್ಮ ಅಂದ್ರೆ ಮತ್ತೆ ಅಕ್ಕಿ ಸಣ್ಣಕತ್ತ ಮಗ್ಗ ಹೊರ ಕನ್ಯಾ ಹುಡುಕ್ಯಾಡಮ್ಮ ಅಂತ ಅನ್ಲಕ್ಕಿ ಏನು ನಡ್ಬಾರ್ಕ್ ಹೋಗಿದ್ದೆ ಯಾವಾಗಾರ? ಅಲ್ಲೇ ಹಿಡ್ಕೊಂಡಾಗ ಹೋಗಿ ಫೋನ್ ಮಾಡಿದ್ವಿ. ಈಗ ಬರ್ತೀನಿ ಅಂತ ಹೇಳಿ ಈಗ ಕನ್ಯೆ ಹುಡುಕಕ್ಕ ಕನ್ಯಾ ನಿನಗ ಏನ ಹುಡುಗ? ಮಗ್ಗ ಅಬ್ಬ ನಾನು ಮಗ್ಗ ಸಸಿ ಬರ್ತಾಳ ಅಂದ್ರ ಯವ್ವ ನಿನ್ಗೇನ್ ಚಿಂತಿಲ್ಲ ಅಳ್ಬೆ ಏಯ್ ಕೆಡಿಸಿಟ್ಟು ಏನ್ ಮಾಡ್ತಿದ್ದಿ? ಎಲ್ಲಿದೆ ಅದು ಮನೆಯಿಂದ? ನಮ್ಮ ಅಪ್ಪನ ಕತೆ ಹಿಂಗಿರುತ್ತೆ ನೋಡ್ರಿ ಬಂದಾಗ ನಮ್ಗಿದ ಟೈಮ್ ಪಾಸ್ ಇದು ನಿಷೇಧನ್ ಮಾತು ಕಿಶದಾಗಿಲ್ಲ ಅಂತೇಳಿ ಎಲ್ಲ ಗೋಕಾಳಿ ನಮ್ಮ ಅಪ್ಪ ಹೇಳೋದು ಕರೆ ಏನಲ್ಲ. ನಾವು ಬೋಕಳ ಹೇಳೋದು ಮಂದಿ ಅಲ್ಲ. ಏ ಅವ ಪರಮಾತ್ಮ ಪಾರ್ವತಿ ಮಗ. ಅವ ಹುಡುಗ ಏನ್ ಮಾಡ್ತಾನೆ? ಕನ್ಯೆ ಹುಡ್ಕಕ್ಕ ಕೆಲಸ ಏನೋ ಒಂದು ತರಕಾರಿ ಮಾಡ್ಯಾನ ನೀರಾವರಿ. ತರಕಾರಿ ತರಕಾರಿ ವ್ಯಾಪಾರ ಮಾಡ್ತಾನೆ ರೈತ ಅವನು. ಅಲ್ಲೇ ಬಾಗಂಡ್ರ ಬಂದು ಹೊಲ ಬಂದು ಹೋಯ್ತಾರ. ಯಾರು? ಬಾಗಂಡ್ರ ಅಲ್ಲಿ ಬೆಂಗಳೂರ ಬಾಗ್ರು ಎಲ್ಲ ಬಾಗಂಡ್ರ ಅಂತೀವಿ. ಸರಿ ನನಗಿನ ದೊಡ್ಡ ಅದನ ಸಣ್ಣ ಅದನ. ತರಕಾರಿ ಮಾಡ್ತಾನಂದ್ರ ಅಂಡ್ರ ಬೇಬರ್ ಚಂದಂಗ ಆತು. ಹೊಲ್ಲಾಗ ಟೋಕಿ ಅವರ ಅಲ್ಲೇ ಬಂದು ಹೋಯ್ತಾರ ಮಾಲು. ನೀ ಅಲ್ಲೇ ದುಡಿಬೇಕಿಲ್ಲ, ಇಷ್ಟೇ ಕಷ್ಟ ಬಿಡ್ತಿಲ್ಲ. ಇಲ್ಲೋ ಕಟ್ಟಿಗೆ ಅಂತ ಕೊಡ್ಬೋದು. ಅರ್ಜುನ ಮಕ್ಕಳ ಕೈಗಿರ್ತಾವ ನಾನು ಅರ್ಜುನ ಆಯಪ್ಪ ನಾ ಅಣ್ಣ ಅನ್ಬೇಕ ಏನ್ ಅನ್ಬೇಕು ಅವಾಗ? ನೀ ಅರ್ಜುನ ಅಂದ್ರ ಅರ್ಜುನ ಸರಿ ಹಿಂದಕ್ಕೆ ಆಯ್ತಾರ ನೋಡು ಮತ್ತೆ. ತರ್ಕಸೂರ ಅಂದ್ರ ನೀನು ಬರೀ ಹೆಣ್ಣು ತಳಿಗಿಂದ ಚೀ ಬಂಡಿ ಹುಡ್ಗರ್ ಕೆಲ್ಸ ಒಂದಲ್ಲ ಎರಡಲ್ಲನು ನನ್ಕಿನ ದೊಡ್ಡವ ಸಣ್ಣವ ವಯಸ್ಸಿನಾಗ. ಆಳು ಬರ್ತೇ ಇರ್ತದೆ. ಅಲ್ಲ ಹೆಸರು ಏನಂದಲ್ಲ? ಹುಡುಗನ ಹೆಸರು ಅವ ಆಗಿದ್ದಾಗೆ ಕ್ರಿಯೇಟ್ ಮಾಡ್ಕೊಂಡಿದ್ದ ಅಲ್ಲ, ನೆನಪಾಗ್ಲಿಲ್ಲ ನನಗೂ. ಏನೇ ಅಂದಲ್ಲ? ಅವು ಎಲ್ಲ ಇಲ್ಲಿದ ಈ ಕಡೆ ನಮ್ಮ ನಾಲ್ಕು ಕಡೆ ಹೆಸರು. ಹಾ ಹೆಸರು? ಸುಮಿತ್ರ, ನಿನ್ನ ಹೆಸರು? ಹನುಮಂತರಾಯಗೌಡ, ನಿಮ್ಮ ಅಪ್ಪನ ಹೆಸರು? ರಾಮನಗೌಡ, ನಿಮ್ಮ ಮಾವನ ಹೆಸರು? ಗಂಗವ್ವ, ನಿಮ್ಮ ಮುತ್ತನ ಹೆಸರು? ಬಸಪ್ಪ. ನಿಮ್ಮ ದೊಡ್ಡಪ್ಪನ ಹೆಸರು? ಅಯ್ಯೋ ನಗ್ತಿ ಬಿಡು ನೀನು. ಅಲ್ಲಿ ಮ್ಯಾಗ ಏನಿಲ್ಲ ನಿಮ್ಮ ಹೆಸರಿನ ಮುಂದೆ ಮುಂದೆ ಗೌಡ ಗೌಡ ಅದಾವನು. ನಾ ಗೌಡ್ರ ಸಿಟ್ಟಿಗೆ ಗೌಡ್ರ ನಾವು ಈಗ ಬರ್ತಾನ ಬಂದಲ್ಲ ಹಿಂಗ ರಣ ಹೇಳಿ ಆಗಿ ನಾವು ನಿನಗೆ ಮಕ್ಕಳು ಹೇಡಿಯಾಗಿರುತ್ತವ್ರು. ನನಗೆ ಗಂಡ ಗಂಡ ಐತಿ. ಅಲ್ಲೇ ಇಟ್ಬಿಡು, ಇಲ್ಲಿಲ್ಲ. ಸೆಕೆಂಡ್ ಸೆಟಪ್ ಬೊಬ್ಬರು ನಾವು ಬೇರೆ ಇಲ್ಲಿ ಎಷ್ಟು ಮಂದಿ? 4 ಮಂದಿ ಯಾರ್ಯಾರು? ಇಲ್ಲಿ ಅಲ್ಲ. ಅಲ್ಲಿ ಹೆಸರು ಹೇಳಲ್ಲ. ಕಿಲ್ಲಿಂದ ಹೇಳು. ಕವಿತಾ, ರತ್ನ, ಸರಸ್ವತಿ. ಹೆಂಡತಿ ಹೆಸರು? ಚಂದ ಕೇಳತ್ನ ಹೇಳ್ಬೇಕಪ್ಪ. ಮತ್ತ ಸುಮಿತ್ರ ಅಂತ ಚಂದ ಹೇಳ್ದಿನಿ ಈಗ. ನಂಗೆ ಗೊತ್ತಿಲ್ಲ ನಿನ್ನ ಹೆಂಡತಿ ಹೆಸರು ಏನು? ಏನೈತೆ ನಂಗೆ ಗೊತ್ತಿಲ್ಲ. ಯಾನೇ ಇಂತಿದ್ ಭಾಳ ನೆನ್ಪಿಟ್ಟಂದ. ಏಯ್ 5 ರೂಪಾಯಿ ತೊಗೊಂಡು ಏನು ತೊಗೊಂಡು ಒಟ್ಟ ಗಂಡು ಮಗ ಹುಟ್ಬೇಕಂತನ ಸುಮಿತ್ರ ಚಿಕ್ಕಮ್ಮನ ಲಗ್ನ ಬಿಡ್ತೇನೆ. ಬೊಬ್ಬರು ಅಲ್ಲರ ನಾ ಯಾವ ಕಾಲ ಅಲ್ಲಿ ಹೋಗ್ಬೇಕು ಹೋಗ್ತೀನಿ ನಾನು. ಅವಾಗೇನು ಆಸ್ತಿ ಮಾಡ್ತೀನಿ. ಅವ್ ಏನಿಲ್ಲ, ಅವಂದೇ 2 ಎಕರೆ ಐತಿ. ನಂದಿಲ್ಲ, ಅವ ತವ್ರ ಮನೆ ಆಸ್ತಿನ ಅವ್ರು ಐತಿ. ನಾವೆಲ್ಲ ಬ್ಯಾಡ ನಮ್ಮ ಅಣ್ಣಗ ಕನ್ಯೆ ಹುಡ್ಕ. ಹೂಳು ಅಂತೀರಿ, ಅಕ್ಕಿಲ್ಲ ಅಂದ್ರೆ ಅವ್ರು ಇವ್ರು ಅಂತೀಯಲ್ಲ ನೀನು. ಗೌಡ್ರ ಮಂತ್ರಿ ಭಾಳ ಬೆಲೆ ಐತೇನು? ಮನಿ ಅಂತ ಮನಿ ಮನಗಂಡು ಅಂತೀನಿ. 3 ಅಂತ ಮನಿ ಐತಿ. 100 ಅಂತ ಸಾ? 3 100 3 ಅಲ್ಲ, 3
ಮಾಡಮ್ ಬಂದ್ಯಾ ಬಾ 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 ಏಟಿರ್ಕ 5 ರೂಪಾಯಿ ಶಿರ್ರೇನ್ ಮಾರಿ ಸೇಮ್ ಮುತ್ತೆ ನಂಗೆ ಕಾಣುತ್ತೆ ನೋಡಿ ಉದ್ದಕ ಹೌದು ಇಟ್ಟಿಟ ಹೌದು ಹ್ಞೂ ರೊಕ್ಕ ಏಟು 5 ರೂಪಾಯಿ ಹೊಡೆ ಬಿಡ್ತಾನು ನೋಡಿ ಎಸದ ಬರೋ 1 ರೂಪಾಯಿ ಯಪ್ಪ ದೇವ್ರೆ ಇಲ್ಲಿಗ ನಮ್ಮ ಮನೆಯೊಳಗೆ ಎಲ್ಲರೂ ಕುಡ್ದಾಗ ಹಿಂಗತ್ತೆ ನಡಿತೈತಿ ನೋಡ್ರಿ ಸೀರಿಯಸ್ ಅನ್ಕೋಬೇಡ್ರಿ ಹಿಂಗತ್ತೆ ನಮ್ಮ ಅಪ್ಪನ ಮಾತುಗಳು ಇರ್ತಾವು ಇನ್ನು ಫುಲ್ ಇದಾಗಿಲ್ರಿ ಪರಮಾತ್ಮ ಮೈಯಾಗ ಹೋಗಿಲ್ಲ ಮೈಯಾಗ ಹೋಗಿದ್ರೆ ಇನ್ನೂ ಭಾರಿ ಮಸ್ತ್ ಬರ್ತಿತ್ತು ಇದೊಂಥರ ಕಾಮಿಡಿ ವಿಡಿಯೋ ಅಂತ ಅನ್ಕೋರಿ ಭಾಳ ಜನ ಕಾಮಿಡಿ ವಿಡಿಯೋ ಮಾಡ್ರಿ ಅನ್ನಕತ್ತಿದ್ರಿ ಇದು ಆಯ್ತು ನೋಡ್ರಿ ಮಸ್ತ್ ಆಗೈತಿ ಸೊ ಇದು ಕಾಮಿಡಿಗೋಸ್ಕರ ಎಲ್ಲರೂ ಕೂಡ ಟೈಮ್ ಪಾಸ್ ಮಾಡಿದ್ರಿ ಸೂಪರಾಗಿ ಅದು ಹಂಗ ಬೆಳ್ಕೊಂಡು ಹೊರಟಿದ್ದು ಈ ಬ್ಲಾಗನ್ನ ಎಂಡ್ ಮಾಡ್ತೀವಿ ಫ್ರೆಂಡ್ಸ ಬಾಯ್ ಏಪ್ಪ ಅಲ್ಲ 4 ರೂಪಾಯಿ ಇಟ್ಕೋಬೇಕಲ್ಲ ಕುಡಿತೀವ ಮಾವ ನೀನು ನಾನು ಬಲ್ಬ ನೀನು ಬಲ್ಬ ಅಯ್ಯಪ್ಪು ಅಲ್ಲಿನ ನೋಡ್ತಾರ ಅವ್ರು ಅಲ್ಲ ಅಂತಪುರ ಏನ್ ಮಾಡ್ತೇಪ್ಪ ಈಗ ವಯಸ್ಸಾಗೈತಿ ದಗದ ಏನ್ ಬರ್ತೀನಿ ನನ್ನ ನೋಟು ಆಗತ್ತಿದ್ದಾರೆ ಯಾರು ಮಾಡ್ತಾರೆ ಹ್ಮ್ ಅಷ್ಟ ಸರಿ ಹೊಲ ಮನೆ ಪಟ್ಟ ಸರಿ ಮಾಡ್ತೀನಿ ಅಲ್ಲ ಎಲ್ಲ ಅನುಭವ ಆಗೈತೆ ನನಗೆ ಮುತ್ಯ ಒಬ್ಬರು ನನ್ನ ಮುಂದೆ ಯಾವನು ಏನು ಮಾಡಕ್ಕಾಗಲ್ಲ ಹಂಗ ಮಾಡ್ತೀನಿ ನಾನು ಅವಾಗ ವಾರಗಟ್ಟಿ ಹಾಕ್ತದ್ರಂತ ವಾರಗಟ್ಟಾಗಿ ಇವನ ಮುಂದಾಗವತ್ತ ಹಂಗಂದ್ರೆ ಏನಪ್ಪ ಕಾಶಪ್ಪಣ್ಣ ಅವ್ರು ಕೂಡ ವಾರಗಟ್ಟೆ ಅಂದ್ರ ನಾನು ನನ್ನ ಗಣಮಗ ಒಂದು ಪುಟ್ಟಿ ಮುಂದೆ ಮಾಡಿಲ್ಲ ಹಾ ವಾರಗಟ್ಟೆ ಅಂದ್ರೆ ಏನಂತದು ಒಡ್ಡ ಲೈನ್ದಾಗ ಸರ್ಕಾರಿ ಒಟ್ಟು ಹ್ಮ್ ಹೆಂಗೊಂದ್ ಕಟ್ಟೆ ಅವಾಗ ಅದಿನ 2.5 3 ರೂಪಾಯಿ ಎಷ್ಟು ಫೂಟು ಹಿಂಗೆಷ್ಟು ಹಿಂಗೆಷ್ಟು ಚೌರಾಸ್ 5 ಫೂಟ್ ಚೌರಾಸ್ 5 1 ಫೂಟ್ ಒಳಗ ಅಂತ 3 4 ಒಬ್ಬರೇ ಬಳದು ಹೋಗಿ ಬಂದ್ಬಿಡು ಅವರು ಯಾಡು ದೀಡು ಹಿಂಗೆ ಮಾಡ್ತಿದ್ರು ಯಾರು ಉಳಿದರು ಎಲ್ಲಿ ನಿಮ್ಮವನು ಹಣಮಾನ ಈ ಬ್ಲಾಗ್ ಫುಲ್ ಎಂಟರ್ಟೈನ್ಮೆಂಟ್ ಇತ್ತು ಅಂತ ಅನ್ಕೋತೀನಿ ಯಾರಿಗೆಲ್ಲ ನನಗೂ ಬಂತು ಏನು ಅನಿಸಿತು ಕಮೆಂಟ್ ಮಾಡಿರಿ ಓಕೆ ಬಾಯ್